ಏನಂದರೆ ಕಂಬಳಕ್ಕೆ ರೆಡಿಯಾಗುವಂಥ ಒಂದಷ್ಟು ಹೆಸರುಗಳು, ಊರಿನ ಹೆಸರುಗಳು ಬರುತ್ತೆ. ನನ್ನ ಸ್ನೇಹಿತರ ಜೊತೆ ನೋಡ್ತಾ ಇದ್ದೆ. ಬೈಕಂಪಾಡಿ, ಹಾಗೇನೆ ಕಟ್ಪಾಡಿ, ಹಾಗೇನೆ ವೇಣೂರು, ಈ ಥರ ಎಲ್ಲ. ವೇಣೂರು ಅದು ನಾರ್ಮಲ್ ರೆಗ್ಯುಲರ್ ಆಗಿದೆ. ನಿಮ್ಮ ಊರಿನ ಹೆಸರುಗಳು ಯಾಕೆ ಈ ರೀತಿ ಇದೆ? ನಿಮ್ಮ ಊರಲ್ಲಿ ಊರಿಗೆ ಹೆಸರುಗಳನ್ನ ಯಾಕೆ ಇದು ವಿಚಿತ್ರವಾಗಿ ಇಡ್ತಾರೆ ಅನ್ನೋಂಥ ಪ್ರಶ್ನೆಗಳನ್ನ ಕೇಳಿದ್ರು ನನ್ನ ಸ್ನೇಹಿತರು. ಸೊ ಇದಕ್ಕೆ ಏನು ಹೇಳ್ತೀವಿ? ಅಲ್ಲ ಒಂದಷ್ಟು ಊರುಗಳ ಹೆಸರು ಹೇಳೋದು. ಅಲ್ಲಿ ಇಟ್ಟಂಥ ಪ್ರತಿಯೊಂದು ವೇಣುಗೋಪಾಲ್ ಕುಲ್ಕುಂದ ಆ ಊರಿದೆ, ಕುಲ್ಕುಂದ ಅನ್ನೋ ಊರಿದೆ, ಆಗ ಕಟ್ಟಪಾಡಿ ಕಂಬಳ, ಅಡಿಕೆ ಪ್ರತಿಯೊಂದು ಕೂಡ ನಾವಲ್ಲಿ ಬಳಸಿರೋದು ಯಾವುದು ಕೂಡ ಸಿನಿಮೆಟಿಕ್ ಅಲ್ವೇ ಅಲ್ಲ. ಅಲ್ಲಿ ಇದ್ದಂಥ ಊರಿನ ಹೆಸರು ಊರಿನ ಹೆಸರು ನನಗೆ ನೆನಪಾಗ್ತಿಲ್ಲ. ನಾನು ಅಲ್ಲಿಯವರಾಗಿರೋ ಕಾರಣ ಬಜ್ಪೆ, ಪಡುಬಿದ್ರೆ, ಮೂಡುಬಿದ್ರೆ, ಉಡುಪಿ, ಪಡಂಬೂರು, ಉಜಿರೆ, ನೆಲ್ಯಾಡಿ, ಕಕ್ಕಿಂಜೆ, ಕಂಡಿಬಾಗಿಲು, ನೆರಿಯೆ, ಮುಂಡಾಜೆ, ಬೆಳ್ತಂಗಡಿ, ಆ ರೀತಿ ಬೇಕಾದಷ್ಟು. ಊರುಗಳ ಹೆಸರು ತುಂಬಾ ವಿಚಿತ್ರ ಅಂತಾರೆ ಮಂಗಳೂರು ಕಡೆ. ಹೌದು. ಅವರಿಗೆ ನಮ್ಮವರಿಗೆ ಇಲ್ಲಿವರೆಗೆ ಅಲ್ಲಿ ಊರುಗಳು ವಿಚಿತ್ರ, ಇಲ್ಲಿವರೆಗೆ ಇಲ್ಲಿ ಊರುಗಳು ವಿಚಿತ್ರ. ಈ ಒಂದು ಸಿನಿಮಾದಲ್ಲಿ ಆ ಕಡೆ ಮಂಗಳೂರು ಕನ್ನಡ ಇದೆ, ಕುಂದಾಪುರ ಕನ್ನಡ ಇದೆ, ತುಳು ಇದೆ, ಹಾಗೇನೆ ಇನ್ನೊಬ್ರು ಪಾತ್ರಧಾರಿ ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಹುಬ್ಳಿ ಕನ್ನಡ ಕೂಡ ಮಾತಾಡ್ತಾರೆ. ಅವರ ಹೆಸರು, ಅವರು ಕೂಡ ತುಂಬ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಕಾಮಿಡಿ ಆಗಿರಬಹುದು ಎಲ್ಲವನ್ನು ಕೂಡ. ಸೊ ಎಲ್ಲ ಕನ್ನಡ ಇದೆ ಈ ಸಿನಿಮಾದಲ್ಲಿ. ಸೊ ಇದು ಹೇಗೆ ಆ ಥಾಟಿಗೆ ಬಂತು? ಏನಾಗಿದೆ, ಒಂದು ರಾಂಗ್ ನೋಷನ್ ಇದೆ ಸುಮಾರು ಜನರಿಗೆ. ಕರಾವಳಿ ಅಂತ ಹೇಳಿದ ತಕ್ಷಣ ಮಂಗಳೂರು ಅನ್ನೋದು, ಮಂಗಳೂರಿನವ್ರಿಗೂ ಇದೆ, ನಿಮಗೂ ಇದೆ ಅದು ಅಲ್ವಾ. ನಮ್ಮ ಮಂಗಳೂರು ಕರಾವಳಿ ಅಂತ ಹೇಳಿದರೆ ನಮಗೆ ಕಾರವಾರದವರೆಗೂ ಕರಾವಳಿ. ಕುಂದಾಪುರವು ಕೂಡ ನಮ್ಮ ಕರಾವಳಿಗೆ ಸೇರಿದಂತು. ಹಾಗಾಗಿ ಸಮಗ್ರ ಕರಾವಳಿಯನ್ನು ತೋರಿಸುವಂಥ ಪ್ರಯತ್ನ. ಅಂದರೆ ಅಲ್ಲಿಯ ಇವರು ಮಾತಾಡ್ತಾ ಇದ್ದಿದ್ದು, ನಮ್ಮ ರಮೇಶ್ ಇಂದ್ರವರು ಮಾತಾಡ್ತಾ ಇದ್ದಿದ್ದು ಕುಂದಾಪುರದ ಕನ್ನಡ, ನಾನು ಮಾತಾಡ್ತಾ ಇದ್ದಿದ್ದು ಬ್ರಹ್ಮಾವರದ ತುಳು, ಅವೇಕ ಭಾಷೆ ಮತ್ತು ಇದರ ಹಕ್ಕು ಬಪ್ಪಿಯ ಅದು ಆ ರೀತಿ ಒಂದು ಅವೇಕ ಭಾಷೆಯ ಅದನ್ನು ಬಳಸ್ಕೊಳ್ತಾ ಇದ್ದಿದ್ದು. ಅಲ್ಲಿ ನನ್ನ ಮನೆ ಕೆಲಸಕ್ಕೆ ಬಂದಂಥವನು ಜಿ ಗೋವಿಂದೇಗೌಡರು, ಉತ್ತರ ಕರ್ನಾಟಕದವರು, ಗಾಡಿ ಕೋಣ ಟ್ರೈನಿಂಗಿಗೆ ಬಂದಂಥವ್ರು. ಹಾಗೆ ಒಂದು ಬ್ಲೆಂಡಾಗಿ ಅದನ್ನು ತಗೊಂಡಿದ್ದಾರೆ. ಭಾಷೆನ ಭಾಳ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ವೇರಿಯೇಷನ್ಸನ್ನು ಕೊಟ್ಟಿದ್ದಾರೆ. ಎಂಥ ಮರೆಯ ಮಂಡೆ ಬಿಸಿ ಆಗುತ್ತೆ, ಮಂಡೆ ಪಿರಿ ಪಿರಿ. ಒಂದು ಕಾಲದಲ್ಲಿ ಮಂಗಳೂರು ಭಾಷೆ ಬರೀ ಕಾಮಿಡಿಗೆ ಯೂಸ್ ಮಾಡ್ತಾಯಿದ್ರು. ಅಡುಗೆ ಭಟ್ರ ಸಿನಿಮಾದಲ್ಲಿ ಅಡುಗೆ ಭಟ್ರ ಪಾತ್ರ ಇದ್ದರೆ ಮಂಗಳೂರಿನವ್ರಿಗೆ ಮಾಣಿ ಬಾ ಇಲ್ಲಿ ಅಂತ, ಬೋಂಡ, ಕುಂಬಳಕಾಯಿಲಿ ಬಾಂಬ್, ಹಂಗೆ ಇದ್ದಿದ್ದಷ್ಟೇ ಇದ್ಬಿಟ್ಟು ಅದು ಚೇಂಜ್ ಮಾಡಿದ್ದಾರೆ. ರಕ್ಷಿತ್ ಶೆಟ್ಟಿಯವರು ನಮ್ಮ ಕಾಂತಾರದಿಂದ, ಈ ಸಿನಿಮಾ ಕರಾವಳಿಯಿಂದ ಇಲ್ಲ ಇದು ಮಾತ್ರ ಅಲ್ಲ, ವಿ ಗಾಟ್ ವೇರಿಯೇಷನ್ಸ್ ಅನ್ನೋದನ್ನು ಜನರಿಗೆ ತೋರಿಸಿದ್ದಾರೆ. ಕರಾವಳಿ ಅನ್ನುವಂಥ ಟೈಟಲನ್ನೇ ಯಾಕೆ ಚೂಸ್ ಮಾಡಿದ್ರಿ ಅಂತ? ಬಿಕಾಸ್ ಸಾಕಷ್ಟು ಬೇರೆ ಹೆಸರುಗಳನ್ನು ಇಡಬಹುದಿತ್ತು, ಆ ಥರ ಆಪ್ಷನ್ಸ್ ಇತ್ತು. ಕರಾವಳಿ ನೋಡಿದ ತಕ್ಷಣ ಇದು ಮಂಗಳೂರು, ದಕ್ಷಿಣ ಕನ್ನಡ ಈ ರೀತಿ ಅಂದರೆ ಹೆಸರು ಕೇಳಿದ ತಕ್ಷಣ ಅದೇ ಅನ್ಸೋದು. ಯಾಕೆ ಇದೇ ಟೈಟಲನ್ನು ಚೂಸ್ ಮಾಡಿದ್ರು? ನಮ್ಮ ಡೈರೆಕ್ಟರ್ ಹತ್ರ ಕೇಳಿದೆ. ಅವರು ತುಂಬ ವಿಷನ್ ಇರುವಂಥ ಒಂದು ವ್ಯಕ್ತಿಯವರು. ಮೊದಲು ಸುದೀಪ್ ಅವ್ರ ಜೊತೆ ಇದ್ದಂಥವ್ರು, ಆಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಆಗಿ, ಸೆಟ್ ಅಸಿಸ್ಟೆಂಟ್ ಆಗಿ ಬೇರೆ ಬೇರೆ ಸ್ಟ್ರಕ್ಚರಲ್ಲಿ ಕೆಲಸ ಮಾಡಿಕೊಂಡು ಬಂದಂಥವ್ರು. ಅದಾದಮೇಲೆ ಸುದೀಪ್ ಅವರ ಪ್ರೊಡಕ್ಷನಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಸಿನಿಮಾನ ನಿರ್ದೇಶನ ಮಾಡ್ತಾರೆ. ಅಂಬಿನಿಂಗ್ ವಯಸ್ಸಾಯಿತು, ಅಂಬರೀಷ್ ಅವರ ಕೊನೆಯ ಸಿನಿಮಾ. ಭಾಳ ಚೆನ್ನಾಗಿ ಅದನ್ನು ನಿರ್ದೇಶನ ಮಾಡ್ತಾರೆ. ಅವರು ಕರಾವಳಿಗರಾಗಿರುವ ಕಾರಣ ಅಲ್ಲಿಯ ಕರಾವಳಿಯ ಪ್ರತಿಯೊಂದು ಸ್ತರಗಳು, ಜನಪದ, ಕ್ರೀಡೆ ಮತ್ತೊಂದು ಎಲ್ಲವೂ ಅವ್ರಿಗೆ ಗೊತ್ತಿರುವ ಕಾರಣ ತನ್ನ ಸಿನಿಮಾ ಉತ್ಸಾಹವನ್ನು ತನ್ನ ಊರಿಗೆ ಏನಾದರೂ ಕೊಡಬೇಕು, ಕರಾವಳಿಗೆ ಏನಾದರೂ ನಾನು ಕೊಡಬೇಕು ಸಿನಿಮಾದ ಮೂಲಕ, ಅದು ಜನರಿಗೆ ಕರಾವಳಿಯನ್ನು ತೋರಿಸೋ ರೀತಿ ಮಾಡಬೇಕು ಉದ್ದೇಶಕ್ಕೋಸ್ಕರ ಕರಾವಳಿ ಅನ್ನೋ ಟೈಟಲನ್ನು ತನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಎಷ್ಟೋ ವರ್ಷದ ಕನಸನ್ನು ಕರಾವಳಿ ತನಗೆ ಕೊಟ್ಟಿದ್ದನ್ನು ವಾಪಸ್ ಕೊಡುವಂಥ ಒಂದು ಪ್ರಯತ್ನ ಗುರುದತ್ ಗಾಣಿಗವರು ಮಾಡಿರೋದು. ಹಾಗಾಗಿ ನೀವು ತುಂಬ ಜನ ಕೇಳ್ತಾರೆ, ಮಹಾವೀರ ಅಂತ ಇಡ್ಬೋದಾಗಿತ್ತು, ಮಹಾವೀರ ಮಹಾಬಲ ಅಂತ ಇಡ್ಬೋದಾಗಿತ್ತು ಅಂತೆಲ್ಲ ಕೇಳ್ತಾರೆ. ಬಟ್ ಅದು ಡೈರೆಕ್ಟರ್ ಅದನ್ನು ಅವರ ಕನಸದು, ಅವರ ಕನಸನ್ನ ಅವರು ಕರಾವಳಿ ಮೂಲಕ ಸಹಕಾರ ಮಾಡಿದ್ದಾರೆ. ಸಿನಿಮಾ ಪ್ರಾರಂಭ ಆದ ತಕ್ಷಣ ಒಂದು ಯಕ್ಷಗಾನದ ಒಂದು ಸಾಂಗ್ ಬರುತ್ತೆ. ಮತ್ತೊಂದು ನಮ್ಮಲ್ಲಿ ಯಕ್ಷಗಾನ ಅಂತಂದರೆ ಅದರಲ್ಲೂ ಮಹಿಷಾಸುರ ಬರೋದು ಅಂತಂದರೆ ತುಂಬ ಅಂದರೆ ಯಕ್ಷಗಾನ ನೋಡುವಾಗಲೇ ತುಂಬ ಹುಬ್ಬೇರಿಸ್ಕೊಂಡು ನೋಡುವಂಥದ್ದು ಒಂದು ವಾಡಿಕೆ. ಸೊ ಸಿನಿಮಾದಲ್ಲಿ ಈ ಒಂದು ಮಹಿಷಾಸುರನ ಪಾತ್ರನ ಅಷ್ಟು ಚೆನ್ನಾಗಿ ತೋರಿಸುವಂಥ ಈ ಒಂದು ಐಡಿಯಾ ಹೇಗೆ, ಯಾರ್ದಿದೆ ಐಡಿಯಾ? ಅದು ಎವ್ರಿಥಿಂಗ್ ಗೋಸ್ ಟು ಡೈರೆಕ್ಟರ್. ನಾನು ಹೇಳಿಲ್ಲ, ಅವ್ರದ್ದು ಯಕ್ಷಗಾನ ಪರಂಪರೆ ಇರುವಂತಹ ಕುಟುಂಬ, ಅವರ ಫ್ಯಾಮಿಲಿ ಏನಿದ್ದಾರೆ
ಯಕ್ಷಗಾನದ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ಯಕ್ಷಗಾನದಲ್ಲಿ ತುಂಬ ದಂತಕತೆ ಆದಂಥವ್ರು ಎಲ್ಲರೂ ಕೂಡ ಅವರ ಕುಟುಂಬ ಫ್ಯಾಮಿಲಿಯಲ್ಲಿದ್ದಾರೆ. ಸೊ ಅವರಿಗೆ ಬೈ ಬರ್ತ್ ಅದು ರಕ್ತದಲ್ಲೇ ಬಂದಿರುವಂಥದ್ದು. ಭಾಳ ಚೆನ್ನಾಗಿ ಪ್ರಜ್ವಲ್ ದೇವರಾಜ್ ಅವರೇ ಅದನ್ನು ಮಾಡಿರೋದು. ಭಾಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅಂದರೆ ಯಕ್ಷಗಾನ ಪ್ರಜ್ವಲ್ ದೇವರಾಜ್ ಅವರಿಗೆ ಗೊತ್ತಿಲ್ಲ. ಇಟ್ ಇಸ್ ನಾಟ್ ಇಸ್ ಕಪ್ ಆಫ್ ಕಾಫಿ. ಅದಕ್ಕೋಸ್ಕರ ಪ್ರಿಪೇರ್ ಆಗಿದ್ದಾರೆ. 25 kg ಭಾರದ ವೇಷ ಹಾಕ್ಕೊಂಡು ಆ ಫೈಟ್ ಮಾಡೋದು ಅದು ಈಸಿ ಜಾಬ್ ಅಲ್ವೇ ಇಲ್ಲ. ಒಂದೊಂದು ಕೈ ಹೆಜ್ಜೆ ಇಟ್ಕೊಂಡು ಢಂಗ್ ಢಂಗ್ ಅಂತ ಮುಂದೆ ಬಂದಾಗ ಅದು ರೋಮಾಂಚನ ಆಗುತ್ತೆ. ಇನ್ನಷ್ಟು ನೋಡಬೇಕು, ಇನ್ನೂ ಸ್ವಲ್ಪ ಇರಬೇಕಾಗಿತ್ತು ಅನ್ನೋ ಒಂದು ವೈಬ್ರೇಷನ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಎಕ್ಸಲೆಂಟ್ ವರ್ಕ್ ಪ್ರಜ್ವಲ್ ಅವರೇ ಮಾಡಿದರು. ಹೆಂಗೆ ಕಾಣಿಸ್ತಾರೆ ಅದರ ಮೇಲೆ. ಧನಂಜಯ ಯಕ್ಷಗಾನ ಕಲಾವಿದ, ಕಂಬಳದ ಓಟಗಾರ ಅಲ್ಲ. ತುಂಬ ಜನ ಕನ್ಫ್ಯೂಷನ್ಸ್ ಇದೆ. ಇನ್ನೂ ಅವರು ಫಿಟ್ ಆಗಬೇಕಾಗಿತ್ತು. ಧನಂಜಯ ಅನ್ನೋ ಪಾತ್ರ ಕಂಬಳದ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ. ಸುಬ್ರಹ್ಮಣ್ಯದ ಕುಲ್ಕುಂದಕ್ಕೂ ಕರಾವಳಿಗೂ ಒಂದು 30 ವರ್ಷದ ಗ್ಯಾಪ್ ಇತ್ತು. ಸಿನಿಮಾನ ಭಾಳ ಇಂಟೆಲಿಜೆಂಟಾಗಿ 1-2 ಸಲ ನೋಡಿದಾಗ ಅದು ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಅಚಾನಕ್ಕಾಗಿ ಬಂದು ಕಂಬಳ ಪ್ರಪಂಚಕ್ಕೆ ಬರುವಂಥ ಒಬ್ಬ ಭೂಮಿಯನ್ನು ಹುಡ್ಕೊ ಬರುವಂಥ ಒಬ್ಬ ಯಕ್ಷಗಾನ ಕಲಾವಿದ. ಯಕ್ಷಗಾನ ಡ್ರೆಸ್ ಹಾಕಿ ಇದ್ದಾಗ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಅಲ್ಲಿ ಒಂದು ಫೈಟ್ ಆಗುತ್ತೆ. ಆಗ ಮಹಿಷಾಸುರ ಗರ್ಜಿಸರು ಅಬ್ಬರಿಸುವಂಥದ್ದು, ರೋಮಾಂಚನ ಮಾಡುವಂಥದ್ದು. ಪ್ರಜ್ವಲ್ ದೇವರಾಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಗಂಟೆಗಟ್ಟಲೆ ಮೇಕಪ್ ಕೂತು ಆ 25 kg ಆ ಡ್ರೆಸ್ ಹಾಕ್ಕೊಂಡು ಅವ್ರು ಓಡಿದ ರೀತಿಯೆಲ್ಲ ಭಾಳ ಅದ್ಭುತ. ಇಲ್ಲ, ಅದು 3-4 ಡೇಸ್ ಶೂಟ್. ಅದು 3-4 ದಿವಸದ ಶೂಟ್. ಅತಿ ಹೆಚ್ಚು ಎಲ್ಲಿ ಸರ್ ಮಂಗಳೂರಿನ ಯಾವ ಭಾಗದಲ್ಲಿ ಶೂಟಿಂಗ್ ನಡೆದಿದೆ? ನಾವು ಇಲ್ಲಿ ಬಿಡದಿ ಹತ್ರ ಒಂದು ಇದರಲ್ಲಿ ಸೆಟ್ಟಲ್ಲಿ ಅದನ್ನು ಮಾಡಿದ್ದು. ಬಾಕಿ ಅತಿ ಹೆಚ್ಚು ಶೂಟಿಂಗ್ ಆಗಿದ್ದು ನಮಗೆ ಕಾರ್ಕಳ ತಾಲೂಕು ಮೂಡುಬಿದ್ರೆ ಸುತ್ತಮುತ್ತ, ಕಟಪಾಡಿ ಕಂಬಳ, ಕಟಪಾಡಿ ಹತ್ರ ವೇಣೂರು ಜಾಗ. ಆಮೇಲೆ ನಂದು ಮನೆ ಬಂದಿದ್ದು, ನಂದು ಮಹಾವೀರ ಮನೆ, ನನ್ನ ಮನೆ ಇದ್ದಿದ್ದು ರಂಜಳ ಅನ್ನೋ ಒಂದು ಊರು, ಕಾರ್ಕಳ ತಾಲೂಕಲ್ಲಿ ಇದ್ದಿದ್ದು ರಂಜಳ ಒಂದು ಊರು. ಸುತ್ತಮುತ್ತ ಅದೇ ಜಾಗದಲ್ಲಿ ಸಿನಿಮಾ ಚಿತ್ರೀಕರಣ.